ನಮಸ್ಕಾರ ಸ್ನೇಹಿತರೆ. ಲಂಕಾ ವಿರುದ್ಧದ ಎರಡನೇ ಏಕದಿನ ಪಂದ್ಯವನ್ನ ಹೀನಾಯವಾಗಿ ಸೋಲಿತು ಟೀಂ ಇಂಡಿಯಾ. ಬಳಿಕ ತಂಡದ ಸೋಲಿಗೆ ಎಂಎಸ್ಡಿ ತಿಳಿಸಿದರು 5 ದೊಡ್ಡ ಕಾರಣಗಳು. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು? ಅಷ್ಟಕ್ಕೂ ಭಾರತ ತಂಡವು ಎರಡನೇ ಏಕದಿನ ಪಂದ್ಯವನ್ನ ಸೋಲಲು ಧೋನಿ ನೀಡಿರುವ ಆ 5 ಕಾರಣಗಳಾದರೂ ಯಾವುವು? ಹೀಗೆ ಇದರೆಲ್ಲದರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ MS ಧೋನಿರವರ ಅಭಿಮಾನಿಗಳಾಗಿ ಈ ವಿಡಿಯೋವನ್ನ ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ. ಹೌದು ಸ್ನೇಹಿತರೆ, ಸದ್ಯ ನಿಮಗೆಲ್ಲ ಗೊತ್ತಿರುವಂತೆ ಟೀಂ ಇಂಡಿಯಾವು ಲಂಕಾ ಪ್ರವಾಸದಲ್ಲಿದೆ. ಈಗಾಗಲೇ T20 ಸರಣಿಯು ಮುಕ್ತಾಯಗೊಂಡಿದ್ದು ಇದೀಗ ODI ಸರಣಿ ನಡೆಯುತ್ತಿದೆ. ಸರಣಿಯ ಮೊದಲ ಪಂದ್ಯವು ಟೈ ಆಗಿತ್ತು. ಇದೀಗ ಎರಡನೇ ಏಕದಿನ ಪಂದ್ಯವನ್ನ ಟೀಂ ಇಂಡಿಯಾವು 32 ರನ್ಗಳಿಂದ ಸೋಲುವ ಮೂಲಕ ಸರಣಿ ಗೆಲ್ಲುವ ಅವಕಾಶವನ್ನ ಕಳೆದುಕೊಂಡಿತು ಸ್ನೇಹಿತರೆ. ಇದಕ್ಕೂ ಮುನ್ನ ಕೊಲಂಬೋದ ಪ್ರೇಮದಾಸ್ ಅಂಗಳದಲ್ಲಿ ನಡೆದ ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಶ್ರೀಲಂಕಾ ತಂಡವು ನಿಗದಿತ 50 ಓವರ್ಗಳಲ್ಲಿ 9 ವಿಕೆಟ್ ಕಳೆದುಕೊಂಡು 240 ರನ್ ಕಲೆ ಹಾಕಿತು. ಮತ್ತು ತಂಡದ ಪರ ಆವಿಶ್ಕೋ ಫರ್ನಾಂಡೋ, ಕುಸಾಲ್ ಮೆಂಡಿಸ್ ಹಾಗೂ ದುನಿತ್ ವೆಲ್ಲಾಲಗೆ ಮತ್ತು ಕಮಿಂದು ಮೆಂಡಿಸ್ ಕ್ರಮವಾಗಿ 40, 30, 39 ಹಾಗೂ 40 ರನ್ಗಳ ಕೊಡುಗೆ ನೀಡಿದರು. ಇನ್ನುಳಿದಂತೆ ಟೀಂ ಇಂಡಿಯಾ ತಂಡದ ಪರ ಬೌಲಿಂಗ್ನಲ್ಲಿ ವಾಷಿಂಗ್ಟನ್ ಸುಂದರ್ 3 ವಿಕೆಟ್ ಪಡೆದುಕೊಂಡರು. ಪಂದ್ಯ ಗೆಲ್ಲಲು ಸ್ಪರ್ಧಾತ್ಮಕ ಗುರಿಯನ್ನು ಬೆನ್ನಟ್ಟುತ್ತಿದ್ದ ಟೀಂ ಇಂಡಿಯಾಗೆ ನಾಯಕ ರೋಹಿತ್ ಶರ್ಮಾ ಉತ್ತಮ ಆರಂಭವನ್ನು ಒದಗಿಸಿಕೊಟ್ಟರು. ಆದರೆ ಅದಾದ ಬಳಿಕ ಲಂಕಾದ ಸ್ಪಿನ್ನರ್ ವ್ಯಾಂಡರ್ಸೆ ಉತ್ತಮವಾದ ಸ್ಪಿನ್ ದಾಳಿಗೆ ಟೀಂ ಇಂಡಿಯಾವು ಅಕ್ಷರಶಃ ನಲುಗಿ ಹೋಯಿತು. ಪರಿಣಾಮವಾಗಿ ಟೀಂ ಇಂಡಿಯಾವು 42.2 ಓವರ್ಗಳಲ್ಲಿ 208 ರನ್ ಕಲೆ ಹಾಕಿ ಆಲ್ಔಟ್ ಆಯಿತು ಸ್ನೇಹಿತರೆ. ಇದರೊಂದಿಗೆ ಲಂಕಾ ವಿರುದ್ಧದ ಎರಡನೇ ಏಕದಿನ ಪಂದ್ಯವನ್ನ ಟೀಂ ಇಂಡಿಯಾವು 32 ರನ್ಗಳಿಂದ ಕಳೆದುಕೊಂಡಿತು. ಮತ್ತು ಟೀಂ ಇಂಡಿಯಾ ತಂಡದ ಪರ ಬ್ಯಾಟಿಂಗ್ನಲ್ಲಿ ರೋಹಿತ್ ಶರ್ಮಾ 44 ರನ್ ಬಾರಿಸಿ ಮಿಂಚಿದರು. ಅಲ್ಲದೆ ಅಕ್ಷರ್ ಪಟೇಲ್ 44 ರನ್ಗಳ ಗೆಲುವಿನ ಹೋರಾಟದ ಇನ್ನಿಂಗ್ಸ್ ಆಡಿದರು. ಇನ್ನುಳಿದಂತೆ ಲಂಕಾ ತಂಡದ ಪರ ಬೌಲಿಂಗ್ನಲ್ಲಿ ವ್ಯಾಂಡರ್ಸೆ ಪ್ರಮುಖ 6 ವಿಕೆಟ್ ಪಡೆದುಕೊಂಡರು ಸ್ನೇಹಿತರೆ. ಇದೀಗ ಭಾರತ ತಂಡವು ಎರಡನೇ ಏಕದಿನ ಪಂದ್ಯವನ್ನ ಸೋಲಲು ಟೀಂ ಇಂಡಿಯಾದ ಮಾಜಿ ಕ್ಯಾಪ್ಟನ್ ಆಗಿರುವ MS ಧೋನಿ 5 ಕಾರಣಗಳನ್ನ ನೀಡಿದ್ದಾರೆ. ಮೊದಲನೇ ಕಾರಣವನ್ನ ನೀಡಿರುವ ಅವರು ಪವರ್ ಪ್ಲೇನಲ್ಲಿ ವಿಕೆಟ್ ಪಡೆಯದ ಭಾರತ. ಸಿರಾಜ್ ಇನ್ನಿಂಗ್ಸ್ ನ ಮೊದಲ ಎಸೆತದಲ್ಲೇ ವಿಕೆಟ್ ಪಡೆದುಕೊಂಡರೂ ಕೂಡ ಆದರೆ ಅದಾದ ಬಳಿಕ ಟೀಂ ಇಂಡಿಯಾದ ಬೌಲರ್ಗಳ ಕಡೆಯಿಂದ ನಿರೀಕ್ಷಿತ ಆಟ ಮೂಡಿ ಬಂದಿಲ್ಲ. ಆವಿಶ್ಕೋ ಫರ್ನಾಂಡೋ ಹಾಗೂ ಕುಸಾಲ್ ಮೆಂಡಿಸ್ 74 ರನ್ಗಳ ಉತ್ತಮವಾದ ಜೊತೆ ಆಟವನ್ನು ಆಡುವ ಮೂಲಕ ಲಂಕಾ ತಂಡಕ್ಕೆ ಚೇತರಿಕೆ ನೀಡಿದರು. ಈ ಹಂತದಲ್ಲಿ ಟೀಂ ಇಂಡಿಯಾ ವಿಕೆಟ್ ಪಡೆದುಕೊಂಡಿದ್ದರೆ ಪಂದ್ಯವನ್ನ ಗೆಲ್ಲಬಹುದಾಗಿತ್ತು ಎಂದು ಧೋನಿ ತಿಳಿಸಿದ್ದಾರೆ. ಮತ್ತು ಎರಡನೇ ಕಾರಣವನ್ನ ನೀಡಿರುವ ಅವರು ತಂಡದ ಕಳಪೆ ಬ್ಯಾಟಿಂಗ್ ಅನ್ನ ದೂಷಿಸಿದ್ದಾರೆ. ಹೌದು ಸ್ನೇಹಿತರೆ, ರೋಹಿತ್ ಶರ್ಮಾ ಉತ್ತಮವಾದ ಆಟವನ್ನ ಆಡಿದರೂ ಕೂಡ ಕಳೆದ 2 ಪಂದ್ಯಗಳಿಂದಲೂ ಕೂಡ ಟೀಂ ಇಂಡಿಯಾವು ಕಳಪೆ ಬ್ಯಾಟಿಂಗ್ ವೈಫಲ್ಯವನ್ನ ಅನುಭವಿಸುತ್ತಿದೆ ಎಂದು ಧೋನಿ ಹೇಳಿದ್ದಾರೆ. ಮತ್ತು ಮೂರನೇ ಕಾರಣವನ್ನ ನೀಡಿರುವ ಅವರು ಕೈಕೊಟ್ಟಿತು ಮಿಡಲ್ ಆರ್ಡರ್ ಬ್ಯಾಟಿಂಗ್ ವಿಭಾಗ. ಹೌದು ಸ್ನೇಹಿತರೆ, ರೋಹಿತ್ ಶರ್ಮಾ ಹಾಗೂ ಶುಭ್ಮನ್ ಗಿಲ್ ಎರಡನೇ ಏಕದಿನ ಪಂದ್ಯದಲ್ಲಿ ತಂಡಕ್ಕೆ ಉತ್ತಮ ಆರಂಭವನ್ನ ನೀಡಿದರು. ಆದರೆ ಆ ಆರಂಭವನ್ನ ಉಪಯೋಗಿಸಿಕೊಳ್ಳುವಲ್ಲಿ ಟೀಂ ಇಂಡಿಯಾದ ಮಿಡಲ್ ಆರ್ಡರ್ ಬ್ಯಾಟ್ಸ್ಮನ್ಗಳು ವಿಫಲವಾದರು. ಇದು ತಂಡದ ಸೋಲಿಗೆ ದೊಡ್ಡ ಮಟ್ಟದಲ್ಲಿ ಕಾರಣವಾಯಿತು. ವಿರಾಟ್ ಕೊಹ್ಲಿ, ಶ್ರೇಯಸ್ ಅಯ್ಯರ್, KL ರಾಹುಲ್ ಕಳೆದ 2 ಪಂದ್ಯಗಳಿಂದಲೂ ವಿಫಲವಾಗುತ್ತಿದ್ದಾರೆ ಎಂದು ಧೋನಿ ಹೇಳಿದ್ದಾರೆ. ಇನ್ನು 4ನೇ ಕಾರಣವನ್ನ ನೀಡಿರುವ ಅವರು ಅತಿಯಾದ ಆತ್ಮವಿಶ್ವಾಸವೇ ಮುಳುವಾಯಿತು ಎಂದು ತಿಳಿಸಿದ್ದಾರೆ. ಹೌದು, ಲಂಕಾ ತಂಡವನ್ನ ದುರ್ಬಲ ಟೀಮ್ ಆಗಿ ಟೀಂ ಇಂಡಿಯಾ ಪರಿಣಮಿಸಿತು. ಇದು ಭಾರತ ತಂಡಕ್ಕೆ ದೊಡ್ಡ ಹೊಡೆತ ನೀಡಿತು ಎಂದು ಧೋನಿ ಹೇಳಿದ್ದಾರೆ. ಇನ್ನು 5ನೇ ಮತ್ತು ಕೊನೆಯ ಕಾರಣವನ್ನು ನೀಡಿರುವ ಅವರು ಸೂರ್ಯ ಮತ್ತು ಹಾರ್ದಿಕ್ ರವರ ಅಲಭ್ಯತೆಯ ಬಗ್ಗೆ ಪ್ರಶ್ನೆ ಎತ್ತಿದ್ದರು. ಇವರಿಬ್ಬರು ಇದ್ದಿದ್ದರೆ ಬಹುಶಃ ಟೀಂ ಇಂಡಿಯಾ ಪಂದ್ಯವನ್ನ ಗೆಲ್ಲಬಹುದಾಗಿತ್ತು ಎಂದು ಧೋನಿ ತಿಳಿಸಿದ್ದಾರೆ ಸ್ನೇಹಿತರೆ.